ಇನ್ನು ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಕೊಲೆಯಾಗಿರುವಂತಹ ಪ್ರಕರಣ. ಮೃತ ಆಶಾ ಮತ್ತು ಸಂಶುದ್ದೀನ್ ನಡುವಿನ ಲವ್ ಕಹಾನಿ ಇದೆಯಲ್ಲ, ತೀವ್ರ ವಿಚಿತ್ರ ಆಗಿದೆ. ಗಂಡನನ್ನ ಕಳ್ಕೊಂಡು ಮಕ್ಕಳಿಬ್ಬರ ಜೊತೆಗೆ ವಾಸವಾಗಿದ್ರು ಆಶಾ. ಕಂಪನಿಯೊಂದರಲ್ಲಿ ಕೆಲಸ ಮಾಡುವಾಗ ಸಂಶುದ್ದೀನ್ ಪರಿಚಯ ಆಗುತ್ತೆ. ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಸಂಶುದ್ದೀನ್ ಆಶಾ ಜೊತೆಗೆ ಲಿವಿಂಗ್ ರಿಲೇಶನ್ ಹೊಂದಿದ್ದ ಈ ಆಸಾಮಿ ತನ್ನ ಪತ್ನಿ ಮತ್ತು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಮಕ್ಕಳನ್ನ ಅಸ್ಸಾಂನಲ್ಲೇ ಬಿಟ್ಟು ಇಲ್ಲೇ ಬೀಡುಬಿಟ್ಟಿದ್ದ ಸಂಶುದ್ದೀನ್. ಬೆಂಗಳೂರಿನ ಹುಳಿಮಾವಿನಲ್ಲಿ ಮನೆ ಮಾಡಿಕೊಂಡಿದ್ದ ಸಂಶುದ್ದೀನ್. ಇಬ್ಬರಿಗೂ ಲಿವ್ ಇನ್ ರಿಲೇಶನ್ಶಿಪ್ ಇತ್ತು. ಇಬ್ಬರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಗಂಡನನ್ನ ಕಳ್ಕೊಂಡಂತಹ ಮಹಿಳೆ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ರೆ ಈತ ತನ್ನ ಪತ್ನಿ ಮಕ್ಕಳನ್ನ ಅಸ್ಸಾಂನಲ್ಲಿ ಬಿಟ್ಟು ಬಂದಿದ್ದ. ಪದೇ ಪದೇ ಜಗಳ ಆಡ್ತಾ ಇದ್ರು. ಸಂಶುದ್ದೀನ್ ಜೊತೆಗೆ ಆಶಾ ಪದೇ ಪದೇ ಜಗಳ ಮಾಡ್ತಾ ಇದ್ರು. ಜಗಳ ಅತಿರೇಕಕ್ಕೆ ಹೋದಾಗ ಆಶಾ ಕತ್ತು ಹಿಸುಕಿ ಕೊಲೆ ಮಾಡಿದಾನೆ. ನಂತರ ಆಶಾ ಮೃತದೇಹವನ್ನ ಬೈಕ್ನಲ್ಲಿ ಇಟ್ಕೊಂಡು ಬಂದಿದ್ದಾನೆ ಆರೋಪಿ. ಬಳಿಕ ಕಸದ ಲಾರಿಯಲ್ಲಿ ಆ ಮೃತದೇಹವನ್ನ ಎಸೆದು ಪರಾರಿಯಾಗಿದ್ದಾನೆ. ಕೊಲೆ ಬಗ್ಗೆ ತನಿಖೆಗೆ ಮುಂದಾದಂತಹ ಪೊಲೀಸರು ಸಿಸಿಟಿವಿಯನ್ನು ಬೆನ್ನತ್ತುತ್ತಾರೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಸಂಶುದ್ದೀನ್ನನ್ನ ಬಂಧಿಸಿದ್ದಾರೆ. ಇಬ್ಬರ ನಡುವಿನ ಜಗಳ ಅತಿರೇಕಕ್ಕೆ ಹೋಗಿ ಆತ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ನಂತರ ಕಸದ ಲಾರಿಗೆ ಆ ಹೆಣ ಬಿಸಾಕ್ ಹೋಗಿದ್ದಾನೆ. ಆಶಾ ಮೃತದೇಹವನ್ನ ಬೈಕ್ನಲ್ಲಿ ಇಟ್ಕೊಂಡು ಬರ್ತಾನೆ ಈ ಆರೋಪಿ. ಕಸದ ಲಾರಿಯಲ್ಲಿ ಮೃತದೇಹ ಎಸೆದು ಪರಾರಿಯಾಗಿದ್ದ. ಆದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಬೆನ್ನಟ್ಟಿ ಯಾವಾಗ ಖಾಕಿ ಪಡೆ ತನಿಖೆಗಿಳಿಯುತ್ತೆ ಆಗ ಒಂದೊಂದೇ ಬಯಲಿಗೆ ಬರ್ತಾ ಹೋಯಿತು. ಈಗ ಇದೇ ದೃಶ್ಯಗಳನ್ನು ಆಧರಿಸಿ ಸಂಶುದ್ದೀನ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈತನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಅಸ್ಸಾಂನಲ್ಲಿ ಅವರೆಲ್ಲ ಇದ್ದರೆ ಈತ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಕೆಲಸ ಮಾಡುವಾಗ ಪರಿಚಯವಾದದ್ದು ಆಶಾ ಕೂಡ ಈತನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. ಈಗ ಸಂಶುದ್ದೀನ್ನಿಂದ ಕೊಲೆಯಾಗಿದ್ದಾರೆ.